ಸ್ನೇಹಿತ ಬಂದೇ ಬರ್ತಾನೆ ಅಂದಿದ್ಕೆ ಇಷ್ಟೋ ತನಕ ತಡ ಮಾಡ್ದು. ಇನ್ನೂ ತಡ ಮಾಡಿ ಶುಭ ಕಾರ್ಯ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಒಂದು ನಿಮ್ ಸ್ನೇಹಿತ ಬೇಗ ಬರಬೇಕು, ಇಲ್ಲ ಅಂದ್ರೆ ತಾಳಿ ಕಟ್ಟಿಸ್ಬೇಕು. ನೀವೇ ಯೋಚನೆ ಮಾಡಿ ಹೇಳಿ ಸ್ವಾಮಿ. ದುಡ್ಡು ಕೊಡೋರು ನೀವು ಹೇಳಿ. ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡೋಣ, ಬರ್ತಿದ್ದಾನೆ. ಆಗಬಹುದು. ನೋಡಿ, ಸಮಯ ಮೀರೋಗ್ತಾ ಇದೆ. ಇನ್ನೂ ಕಾದ್ರೆ ಶುಭ ಮುಹೂರ್ತ ನಮಗೋಸ್ಕರ ಕಾಯ್ಕೊಂಡಿರಲ್ಲ. ಅದ್ರ ಮೇಲೆ ನಿಮ್ಮಿಷ್ಟ. ಪುಷ್ಪಕ್ ಸರ್, ಪೂರೈತ ಹೇಳ್ತಿರೋದು ಸರಿಗೆ ಐತೆ. ಧ್ರುವನ್ಗೆ ಇಷ್ಟೊತ್ತು ಕಾಯ್ಕೊಂಡಿದ್ದೀವಿ. ಹಿಂಗೆ ಕಾಯ್ಕೊಂಡು ಒಳ್ಳೆ ಮುಹೂರ್ತ ಮೀರೋದ್ರೆ ಆಮೇಲೆ ಏನು ಪ್ರಯೋಜನ ಆಯ್ತದ ಹೇಳಿ? ಆಂಟಿ, ಇಷ್ಟೊತ್ತೇ ಕಾತಿದ್ದೀವಿ, ಇನ್ನೊಂದು 5 ನಿಮಿಷ ಬಂದೇ ಬಿಡ್ತಾನೆ. ಸ್ವಲ್ಪ ಬೇಗ ಹೋಗಿ ನೀವು. ತುಳಸಿ, ನನ್ಗೆ ಯಾಕೋ. ಎಲ್ಲಿಗೆ ಬರ್ತಿದ್ದೀರಾ? ಎಲ್ಲಿಗೆ ಬರ್ತಿದ್ದೀರಾ ಅಂತ ನನ್ನ ಕೇಳ್ತಾ ಇದ್ಯಾ? ನಮ್ಮನ್ನೆಲ್ಲ ಯಾಮಾರಿಸಿ ನನ್ನ ಮಗನ ಇಲ್ಲಿಗೆ ಕರ್ಸ್ಕೊಂಡು ಮದುವೆ ಮಾಡ್ಬೇಕು ಅಂತಿದ್ದೀರಾ? ಅಮ್ಮ, ನಿಮ್ ಮಗನ ಯಾಮಾರ್ಸಿದ್ದು ನಾವಲ್ಲ, ಇಲ್ಲಿ ನಿಂತ್ಕೊಂಡಿದ್ದಾಳಲ್ಲ ಇವಳು. ಧ್ರುವನ ಯಾಮಾರ್ಸಿ ಎಂಗೇಜ್ಮೆಂಟ್ ಮಾಡ್ಕೊಳಕ್ ಹೋಗಿದ್ಲು, ಅದಕ್ಕೆ ನೀವ್ ಸಪೋರ್ಟ್ ಮಾಡಿದ್ರಿ. ನೋಡು, ಅವನು ನನ್ ಮಗ. ಅವ್ನ್ ಏನ್ ಮಾಡ್ಬೇಕು ಮಾಡ್ಬಾರ್ದು ಅನ್ನೋದು ನನಗ್ ಗೊತ್ತು. ನೀನ್ ನನ್ಗೆ ಹೇಳ್ಕೊಡ್ಬೇಡ. ಬಾಯಿ ಮುಚ್ಕೊಂಡು ಸುಮ್ನೆ ಬಿಡು ಜಾಗನ. ಅಮ್ಮ, ನಾವು ಧ್ರುವನ್ಗೋಸ್ಕರನೇ ವೇಟ್ ಮಾಡ್ತಿದೀವಿ. ನೀವು ಧ್ರುವನ ಜೊತೆ ಕರ್ಕೊಂಡ್ ಬರ್ತೀರಾ ಅಂದ್ರೆ ಇವಳನ್ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಅಮ್ಮ, ಧ್ರುವ ಬಂದ್ಮೇಲೆ ನಾವೇ ಮದ್ವೆ ಮಾಡಿಸಿ ಹೊರಗಡೆ ಕರ್ಕೊಂಡ್ ಬರ್ತೀವಿ. ನೀವು ಆಮೇಲೆ ಆಶೀರ್ವಾದ ಮಾಡಿ ಸಾಕು. ಮುಚ್ಚೆ ಬಾಯಿ. ಹೆತ್ತು ತಾಯಿ ನಾನು ಇಲ್ಲೇ ಇದ್ದೀನಿ, ನನ್ನ ಮಗನಿಗೆ ಮದುವೆ ಮಾಡ್ತೀವಿ ಅಂತ ಹೇಳ್ತಿದ್ಯಲ್ಲ, ಎಷ್ಟು ಧೈರ್ಯ ನಿನ್ಗೆ? ಅದು ಹೇಗ್ ನೀವು ಮದುವೆ ಮಾಡ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ. ಅತ್ತೆ, ಇವ್ರಿಬ್ರ ಹತ್ರ ಏನ್ ಮಾತು? ಬನ್ನಿ ನಾವು ಹೋಗೋಣ. ಅಯ್ಯೋ 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 ಅಯ್ಯೋ, ಯಾಕೆ ಮೇಡಮ್ ಇಷ್ಟೊಂದು ಅರ್ಜೆಂಟು? ತುಳಸಿ ಎಲ್ಲಿದಾನೋ ಏನೋ. ಅತ್ತೆ, ನಿಧಾನ. ಅಯ್ಯಯ್ಯೋ ತುಳಸಿ, ಇಷ್ಟು ಮೆಟ್ಲು ಹತ್ತಿ ಹೋಗೋಷ್ಟ್ರಲ್ಲಿ ನನ್ನ ಮಗನ್ ಮದ್ವೆನೇ ಆಗೋಗಿರುತ್ತೆ. ಅತ್ತೆ, ನೀವೊಂದ್ ಕೆಲಸ ಮಾಡಿ, ನೀವ್ ಇಲ್ಲೇ ಇರಿ, ನಾನ್ ಹೋಗಿ ಬಂದ್ಬಿಡ್ತೀನಿ. ಹಾ, ಹಾಗೆ ಮಾಡು. ಏಯ್, ನನ್ ಕೈ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಾನು ನನ್ಗೆ ಖುಷಿ ಬಿಡು ನನ್ನ ಸೊಸೆ, ಬಿಡು ನನ್ನ ಸೊಸೆ ಕೈನ ಬಿಡು. ಖುಷಿ, ಹೋಗು, ಬೇಗ ಹೋಗು ತುಳಸಿ, ಬೇಗ ಹೋಗು. ಅಯ್ಯೋ ದೇವ್ರಿ, ಸೀರೆ ಉಟ್ಕೊಂಡು ಹೇಗೆ ಹೋಗ್ಲಿ? ಖುಷಿ, ಕಿತ್ತೂರು ರಾಣಿ ಚೆನ್ನಮ್ಮನು ಸೀರೆ ಉಟ್ಕೊಂಡೇ ಹೋರಾಡಿದ್ದು. ಮೊದ್ಲು ಹೋಗಿ ಹಿಡ್ಕೋ. ಅಮ್ಮ, ನಾವಿಬ್ರು ಮೆತ್ತಗ್ ಸ್ಲೋ ಆಗಿ ಹೋಗೋಣವಾ? ಏಯ್, ಬಾಯಿ ಮುಚ್ಕೊಂಡು ಕೈ ಬಿಡೆ. ಅಮ್ಮ